ಹಲೋ ಎವ್ರಿವನ್, ನೋಡಿ ಸ್ನೇಹಿತರೆ, ಇವತ್ತಿನಿಂದ ನಾವು RRB ಗ್ರೂಪ್ ಡಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ ಸೆಟ್ ವೈಸ್. ಓಕೆನಾ? ಸೊ ನಾವು ಇದಕ್ಕಿಂತ ಮುಂಚೆ ಏನ್ ಮಾಡಿದ್ವಿ, ಚಾಪ್ಟರ್ ವೈಸ್ ಸೊಲ್ಯೂಷನ್ ಮಾಡಿದ್ವಿ. ಇನ್ನು ಕೇವಲ 6 ಚಾಪ್ಟರ್ಸ್ ಇದೆ, ಅದು ನಾವು 22ನೇ ತಾರೀಕು ಒಳಗಡೆ ಕಂಪ್ಲೀಟ್ ಆಗಿ ಮಾಡ್ಕೊಡ್ತೀವಿ. ಸೊ ಇದೊಂದು ಮಾಡ್ತಿರೋ ಉದ್ದೇಶ ಏನು ಅಂದ್ರೆ, ನನಗೆ ಕಂಪ್ಲೀಟ್ಲಿ ಸ್ಯಾಟಿಸ್ಫೈ ಆಗಿಲ್ಲ. ಯಾಕೆ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ, ಚಾಪ್ಟರ್ ವೈಸ್ ಸೊಲ್ಯೂಷನ್ ತುಂಬಾ ಅದ್ಭುತವಾಗಿ ಮಾಡಿದ್ವಿ, ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರ. ಅದೇ ತರ ಬಟ್ ಎಕ್ಸಾಮ್ ಅಲ್ಲಿ ಕೊಡೋದು ಯಾವ ತರ, ಮಿಕ್ಸ್ಡ್, ಅದು ಬೇಕು ಇದು ಬೇಕು. ಸೊ ಹಾಗಾಗಿ ಇದು ಡೇ ಬೈ ಡೇ ಇರುತ್ತೆ, ಅದು ಡೇ ಬೈ ಡೇ ಇರುತ್ತೆ. ಓಕೆನಾ? ಸೊ ಇನ್ನು 6 ಚಾಪ್ಟರ್ಸ್ ಇದೆ ಅಲ್ವಾ, ಸೊ ಅದನ್ನ ನಾವು 22ನೇ ತಾರೀಕು ಒಳಗಡೆ ಕಂಪ್ಲೀಟ್ ಮಾಡ್ತೀವಿ. ನೀವು ಅದನ್ನ ತಲೆನೇ ಕೆಡಿಸ್ಕೊಳ್ಬಿಡಿ. ಈಗ ನಮ್ಮ ಫೋಕಸ್ ಏನು, ಪ್ರಾಕ್ಟೀಸ್ ಮೇಲೆ. ಕ್ಲಿಯರ್? ನೀವೇನಾಗ್ಬೇಕು, 3ನೇ ತಾರೀಕು ಒಳಗಡೆ ಪ್ರಾಕ್ಟೀಸ್ ಕಿಂಗ್ ಆಗ್ಬೇಕು. RRB ಗ್ರೂಪ್ ಪ್ರಾಕ್ಟೀಸ್ ಕಿಂಗ್ ಆಗ್ಬೇಕು ನೀವು. ಕ್ಲಿಯರ್? ಸೊ ಇವತ್ತಿನಿಂದ ಮಿಕ್ಸ್ಡ್ ಸೆಟ್ಸ್ ಅನ್ನ ಮಾಡೋಣ. 5 ಸೆಟ್ಸ್ ಈಸಿ, 5 ಸೆಟ್ಸ್ ಮಾಡರೇಟ್, 5 ಸೆಟ್ಸ್ ಟಫ್. ಓಕೆನಾ? ಸೊ ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. ಇವತ್ತು ಡೇ 1 ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ಟೋಟಲ್ 11 ಡೇಸ್ 15 ಸೆಟ್ಸ್. ಕ್ಲಿಯರ್? ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ಬಂದ್ಬಿಟ್ಟು 27/11/2025 ಮೊದಲನೇ ಶಿಫ್ಟ್. ಓಕೆನಾ? ಫಸ್ಟ್ ಡೇ ಫಸ್ಟ್ ಶಿಫ್ಟ್. ಫಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ರೇಷಿಯೋಸ್ ಈಸ್ ಈಕ್ವಲೆಂಟ್ ಟು 3:2 ಅಂತ ಕೇಳಿದ್ದಾರೆ. ಕೆಳಗಿನ ಯಾವ ಅನುಪಾತವು 3:2 ಅನುಪಾತಕ್ಕೆ ಸಮಾನವಾಗಿದೆ ಅಂತ. ಕ್ಲಿಯರ್? ಸೊ ಇದು ನೋಡಿ, ಇದು ಡಿವೈಡ್ ಮಾಡಿದ್ರೆ 26 ಇಂಟು 17 ಆಯಿತು. ಮತ್ತೆ ಇದು ಡಿವೈಡ್ ಆಗುತ್ತಾ? ಆಗಲ್ಲ. ಇದು ನೋಡಿ, 18 3 ಜಾ 18 2 ಜಾ, ಸೊ 3:2 ಯಾವುದು ಇದಾಯಿತು. ನೆಕ್ಸ್ಟ್ ನೋಡೋಣ, 53 ಅಂಡ್ 38 2 ಇಂದ ಹೋಗಲ್ಲ. ಕ್ಲಿಯರ್? ನೆಕ್ಸ್ಟ್ 51 17 3 ಜಾ ಹೋಗುತ್ತೆ, ಬಟ್ 17 2 ಜಾ 34 ಆಗುತ್ತೆ, 37 ಆಗಲ್ಲ. ಕ್ಲಿಯರ್? ಸೊ ಒಂದೇ ಆಪ್ಷನ್ 3:2 ಇರುತ್ತೆ. ಸೊ ಆನ್ಸರ್ ಏನು, 54:36. ಕ್ಲಿಯರ್ ಇದೆಯಾ? ಈ ತರ ಸ್ವಲ್ಪ, ಅದಕ್ಕಿಂತ ನಾನು ಸ್ವಲ್ಪ ಸ್ಪೀಡಾಗಿ ಮಾಡ್ತೀನಿ, ಬಿಕಾಸ್ ನೀವು ಎಕ್ಸಾಮ್ ಅಲ್ಲಿ ಸ್ವಲ್ಪ ಸ್ಪೀಡ್ ಮಾಡೋದು ಕಲೀಲಿ ಅಂತ. ಓಕೆನಾ? ಸೊ ದಯವಿಟ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ, ಅಟೆಂಡೆನ್ಸ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೂ ಕೊನೆಯವರೆಗೂ ನೋಡಿ ಕಮೆಂಟ್ ಅಲ್ಲಿ ತಿಳಿಸಿ ಯಾವ ತರ ಅನಿಸ್ತು ಅಂತ ಹೇಳ್ಬಿಟ್ಟು. ಓಕೆನಾ? ಮತ್ತು ಟೆಲಿಗ್ರಾಮ್ಗೆ ಜಾಯಿನ್ ಆಗಿ, ಅಲ್ಲಿ ನಿಮಗೆ ಈ ಒಂದು ಕ್ಲಾಸ್ದು PDF ಸಿಗುತ್ತೆ. ಓಕೆನಾ? ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಎಲ್ಲಾ ಪ್ರಶ್ನೆಗಳು ಸಮೇತ ನೀವು ನೋಡಿದ್ರೆ ನನಗಿಂತ ಸ್ಪೀಡಾಗಿ ಮಾಡ್ತೀರಾ, ಅಷ್ಟು ಕ್ವಶನ್ಸ್ ಅನ್ನು ನಾವು ಮಾಡಿಸಿದೀವಿ. ಕ್ಲಿಯರ್? ಯಾವ ಟಾಪಿಕ್ಸ್ ಮಾಡ್ತಿಲ್ಲೋ ಅದನ್ನ ಬಿಟ್ಟು ಇನ್ನು ಉಳಿದಿರೋದು ಎಲ್ಲ ಸಮೇತ ನೀವು ಮಾಡ್ತೀರಾ. ಓಕೆನಾ? ಸೊ ನನಗಿಂತ ಮುಂಚೆನೆ ಟ್ರೈ ಮಾಡಿ ಮಾಡಕ್ಕೆ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನೋಡಿ, ಎ ಸ್ಕೀಮ್ ಲೈಕ್ ಬೈ 6 ಗೆಟ್ 4 ಅಂತ ಇದೆ. ಸೊ ಈ ತರ ಪ್ರಶ್ನೆಗಳು ನಾವು ಆಲ್ರೆಡಿ ಮಾಡಿದ್ವಿ. ಏನು, ಫ್ರೀ ಡಿವೈಡೆಡ್ ಬೈ ಟೋಟಲ್. ಓಕೆನಾ? ಫ್ರೀ ಎಷ್ಟು, 4, ಟೋಟಲ್ ಎಷ್ಟು 10. 4/10 ಅಂದ್ರೆ ಎಷ್ಟು ಪರ್ಸೆಂಟ್, 40%. ಮುಗಿತು. ಡಿಸ್ಕೌಂಟ್ ಎಷ್ಟು, 40%. ನೆಕ್ಸ್ಟ್ ನೋಡಿ, ಟೈಮ್ ಅಂಡ್ ವರ್ಕ್ ನಾವು ಮಾಡಿಲ್ಲ. ಓಕೆನಾ? ಸೊ A and B working together can do a piece of work in 6 days. B alone can do the same work in 12 days. How long will A alone take to do double the work ಅಂತ ಕೇಳಿದ್ದಾರೆ. A ಮತ್ತು B ಒಂದು ಕೆಲಸವನ್ನು 6 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. A ಮತ್ತು B ಎಷ್ಟು ದಿನದಲ್ಲಿ ಪೂರ್ಣಗೊಳಿಸಬಹುದು, 6 ದಿನದಲ್ಲಿ. ಓಕೆ. ಅದೇ ತರ B ಒಬ್ಬನೇ ಅದೇ ಕೆಲಸವನ್ನು 12 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. B ಒಬ್ಬರೇ ಆ ಕೆಲಸವನ್ನು 12 ದಿನದಲ್ಲಿ ಪೂರ್ಣಗೊಳಿಸಬಹುದು. ಹಾಗಾದ್ರೆ ಎ ಒಬ್ಬನೇ ಆ ಕೆಲಸದ 2 ಪಟ್ಟು ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತಾನೆ ಅಂತ. ಕ್ಲಿಯರ್? ಸೊ 6 2ಗೆ ಟೋಟಲ್ ವರ್ಕ್ ಎಷ್ಟಾಯ್ತು, 12 ಆಯ್ತು. ಎಲ್ಸಿಎಂ 2 ಜಾ 1 ಜಾ. ಕ್ಲಿಯರ್? ಬಿ ಏನಾಯ್ತು, 1 ಆಯ್ತು. ಹಾಗಾದ್ರೆ ಟೋಟಲ್ 2 ಆಯ್ತು, A ಪ್ಲಸ್ ಬಿ. ಬಿದು 1 ಆಯ್ತು ಅಂದ್ರೆ ಏದೇನು, ಏದನ್ನು ಸಮೇತ 1. ಕ್ಲಿಯರ್? ಸೊ 12 ಡಿವೈಡೆಡ್ ಬೈ 1 ಮಾಡಿದ್ರೆ ಏನಾಗುತ್ತೆ, ಏದು ಸಿಗುತ್ತೆ. ಎಷ್ಟು, 12. ಆನ್ಸರ್ 12 ಅಲ್ಲ, ಬಟ್ ಅವ್ರು ಕೇಳಿರೋದೇನು, ಡಬಲ್ ಅಲ್ವಾ? ಸೊ ಡಬಲ್ ಮಾಡಿದ್ರೆ ಎಷ್ಟಾಗುತ್ತೆ, 24 ಡೇಸ್. ಕ್ಲಿಯರ್ ಏನಪ್ಪ? ಓಕೆನಾ? ಇವೆಲ್ಲ ಈಸಿ ಕ್ವಶನ್ಸ್ ನೋಡಿ. ದ ಆವರೇಜ್ ಏಜ್ ಆಫ್ 26 ಸ್ಟೂಡೆಂಟ್ಸ್ ಆಫ್ ಎ ಕ್ಲಾಸ್ ಇಸ್ 26. ಓಕೆ. ಒಂದು ತರಗತಿಯಲ್ಲಿ 26 ವಿದ್ಯಾರ್ಥಿಗಳ ಸರಾಸರಿ ಎಷ್ಟು, 26 ಅಂತೆ. ಓಕೆ. ಇಫ್ ದ ಏಜ್ ಆಫ್ ದ ಟೀಚರ್ ಈಸ್ ಆಲ್ಸೋ ಇನ್ಕ್ಲೂಡೆಡ್, ಆ ಟೀಚರ್ದು ಏಜು ಇನ್ಕ್ಲೂಡ್ ಆದ್ರೆ ಅಂದ್ರೆ ಒಬ್ಬರು ಇದ್ದಾರೆ. ಸೊ ಟೋಟಲ್ ಎಷ್ಟಾಯ್ತು, 27 ಆಯ್ತು. ಆ ಟೀಚರ್ ಎಷ್ಟು ಜನ ಇದ್ದಾರೆ, ಒಬ್ರು ಇದ್ದಾರೆ. ಸೊ ಅವಾಗ ದ ಆವರೇಜ್ ಏಜ್ ಆಫ್ ದಿ ಹೋಲ್ ಗ್ರೂಪ್ ಎಷ್ಟಾಗುತ್ತೆ, 27 ಆಗುತ್ತೆ. ಕ್ಲಿಯರ್? ಹಾಗಾದ್ರೆ ದ ಏಜ್ ಆಫ್ ದಿ ಟೀಚರ್ ಎಷ್ಟು ಅಂತ ಕೇಳಿದ್ದಾರೆ. ಸಿಂಪಲ್ ಇದೆ. ಕ್ಲಿಯರ್? ಸೊ ಈ ತರ ಡಿಫರೆನ್ಸ್ ಇದ್ದಾಗ ಇದನ್ನ ಅಡಿಷನ್ ಮಾಡಿ, ಇದನ್ನ ಅಡಿಷನ್ ಮಾಡಿ, ಒಂದೇ ಆನ್ಸರ್ ಬರುತ್ತೆ. ಎಷ್ಟು ಬರುತ್ತೆ, 26 ಪ್ಲಸ್ 26 ಎಷ್ಟಾಯ್ತು, 33. ಸೊ ಹಾಗಾದ್ರೆ ಆ ಟೀಚರ್ನ ವಯಸ್ಸು ಎಷ್ಟು, 53 ವರ್ಷ. ಈ ಎಲ್ಲ ಪ್ರಶ್ನೆಗಳು ಸಮೇತ ನಾವು ಮಾಡಿಸಿದ್ವಿ ಆಲ್ರೆಡಿ. ಕ್ಲಿಯರ್? ಈ ಪ್ರಶ್ನೆ ಸಮೇತ ಮಾಡಿಸಿದ್ವಿ. ಇಫ್ P is equal to 6, if P is equal to 6, Q is equal to -3, then the value of PQ minus 3P square plus
3p ಪ್ಲಸ್ 3q ಪ್ಲಸ್ 3q ಸ್ಕ್ವೇರ್ ಪ್ಲಸ್ qq ಬಂದಿದೆ ಓಕೆನಾ ಮಾಡೋಣ ತಗೊಳ್ಳಿ p ಇಸ್ ಈಕ್ವಲ್ ಟು 6 ಆದರೆ ಸೊ pq ಬಂದರೆ ಎಷ್ಟಾಯಿತು 216 ಆಯಿತು ಮೈನಸ್ 3 ಇಂಟು p ಎಷ್ಟು 6 ಸ್ಕ್ವೇರ್ ಎಷ್ಟಾಯಿತು 36 ಆಯಿತು ಪ್ಲಸ್ 3 ಇಂಟು p ಎಷ್ಟು 6 ಇತ್ತು ನೆಕ್ಸ್ಟ್ 3 ಇಂಟು q ಎಷ್ಟು ಮೈನಸ್ 3 ಓಕೆನಾ ನೆಕ್ಸ್ಟು ಪ್ಲಸ್ 3 ಇಂಟು ಮೈನಸ್ 3 ಸ್ಕ್ವೇರ್ ಎಷ್ಟು ಪ್ಲಸ್ 9 ಆಯಿತು 9 ಇಂಟು 3 27 ಆಯಿತು ಪ್ಲಸ್ 3 ಕ್ಯೂಬ್ ಮೈನಸ್ 3 ಕ್ಯೂಬ್ ಎಷ್ಟಾಯಿತು ಮೈನಸ್ 27 ಆಯಿತು ಓಕೆನಾ ಸೊ ಮೈನಸ್ 27 ಪ್ಲಸ್ 27 ಹೋಯಿತು ನೆಕ್ಸ್ಟು ಇದು ಮೈನಸ್ 9 ಆಗುತ್ತೆ ಮೈನಸ್ 9 ಪ್ಲಸ್ 18 ಎಷ್ಟಾಯಿತು ಪ್ಲಸ್ 9 ಆಯಿತು ನೆಕ್ಸ್ಟ್ 216 ಆಯಿತು ಇದು 3 ಇಂಟು 36 ಎಷ್ಟಾಯಿತು 108 ಆಯಿತು ಓಕೆನಾ 216 108 ಹೋದರೆ 108 ಪ್ಲಸ್ 9 ಎಷ್ಟು 117 117 ಓಕೆನಾ ನೀವು ಪೌಸ್ ಮಾಡಿ ನನಗಿಂತ ಮುಂಚೆನೇ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡೋಕ್ಕೆ ಟ್ರೈ ಮಾಡಿ ಓಕೆನಾ ನೆಕ್ಸ್ಟ್ ಕ್ವಶನ್ ಪ್ರಶ್ನೆಗಳೆಲ್ಲನೂ ನೀವು ಕಣ್ಣು ಮುಂದೆನೇ ಇದಾವೆ ಇವೆಲ್ಲನೂ ಮಾಡಿದ್ವಿ ಆಲ್ರೆಡಿ ಓಕೆನಾ ಸೊ ಈಗ ಮಿಕ್ಸ್ಡ್ ಮಾಡ್ತಾ ಇದ್ದೀವಿ ಅಷ್ಟೇ 2 ನಂಬರ್ 7 HCF ಆಫ್ 18 ಅಂಡ್ LCM ಆಫ್ 1512 ಇಫ್ ಒನ್ ಆಫ್ ದ ನಂಬರ್ ಇಸ್ 126 ಫೈಂಡ್ ದ ಪಾಸಿಟಿವ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ನಂಬರ್ ಅಂತ ಕೇಳಿದ್ದಾರೆ ಎರಡು ಸಂಖ್ಯೆಗಳ ಮಾಸಾಹ 18 ಲಾಸ ಎಷ್ಟು 1 5 1 2 ಅವುಗಳಲ್ಲಿ ಒಂದು ಸಂಖ್ಯೆ 126 ಆಗಿದ್ರೆ ಇನ್ನೊಂದು ಸಂಖ್ಯೆ ಬೇಕು ಅಲ್ವಾ ಸೊ ಹೆಂಗೆ ಅಂದರೆ LCM ಇಂಟು HCF ಆರ್ HCF ಇಂಟು LCM ಈಸ್ ಈಕ್ವಲ್ ಟು ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್ ಅಲ್ವಾ ಸೊ LCM HCF ಕೊಟ್ಟಿದ್ದಾರೆ ಒಂದು ನಂಬರ್ ಕೊಟ್ಟಿದ್ದಾರೆ ಇನ್ನೊಂದು ನಂಬರ್ನ ಫೈಂಡ್ ಔಟ್ ಮಾಡಬೇಕು ಕ್ಲಿಯರ್ ಇನ್ನೊಂದು ನಂಬರ್ನ ಫೈಂಡ್ ಔಟ್ ಮಾಡಿ ಅವ್ರು ಏನು ಕೇಳಿದರೆ ಫೈಂಡ್ ದ ಪಾಸಿಟಿವ್ ಡಿಫರೆನ್ಸ್ ಬಿಟ್ವೀನ್ ದಿಸ್ ನಂಬರ್ಸ್ ಅಂತ ಕೇಳಿದ್ದಾರೆ ಆ ಪಾಸಿಟಿವ್ ಡಿಫರೆನ್ಸ್ ಅಂದರೆ ಆ ಎರಡು ಸಂಖ್ಯೆಗಳ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಓಕೆನಾ ಸೊ ಕಂಡುಹಿಡಿಯೋಣ 18 1 ಜಾ 18 7 ಜಾ 7 1 ಜಾ 7 2 ಜಾ 14 ಇನ್ನು 11 ಉಳಿತು 1 ಜಾ 4 ಉಳಿತು 42 ಆಯಿತು 6 ಜಾ 216 ಆಯಿತು ಸೆಕೆಂಡ್ ವ್ಯಾಲ್ಯೂ ಫಸ್ಟ್ ವ್ಯಾಲ್ಯೂ ಎಷ್ಟು 126 ಸೆಕೆಂಡ್ ವ್ಯಾಲ್ಯೂ ಎಷ್ಟು 216 ಸೊ ಡಿಫ್ರೆನ್ಸ್ ಎಷ್ಟು 90 ಸೊ ಆನ್ಸರ್ ಎಷ್ಟು 90 ಸೊ ನಾವು ಏನು ಮಾಡ್ತೀವಿ 216 ಆಗಬಾರ್ದು ಕ್ವಶನ್ನ ಪೂರ್ತಿ ಓದಬೇಕು ಅರ್ಥ ಆಯ್ತಾ ನೆಕ್ಸ್ಟ್ ಕ್ವಶನ್ ಅನ್ ಆರ್ಟಿಕಲ್ ವಾಸ್ ಬಾಟ್ ಫಾರ್ 8900 its price was marked by 40% thereafter it was sold at a discount of 5% on the market price what was the profit percentage on the transaction ಅಂತ ಕೇಳಿದ್ದಾರೆ ಒಂದು ವಸ್ತುವನ್ನು 8900ಕ್ಕೆ ಖರೀದಿಸಲಾಯಿತು ಅವರ ಬೆಲೆಯನ್ನು 40% ಹೆಚ್ಚಿಸಿ CP ಎಷ್ಟಿರುತ್ತಪ್ಪ 100 ಇರುತ್ತೆ MP ಎಷ್ಟಾಯ್ತಂತೆ CPಗಿಂತ 40% ಜಾಸ್ತಿ ಅಂದರೆ 140 ಆಯಿತು ಕ್ಲಿಯರ್ ನಂತರ ಆ ಗುರುತಿಸಲಾದ ಬೆಲೆಯ ಮೇಲೆ 5% ರಿಯಾಯಿತಿ ನೀಡ್ತಾನೆ 5% ರಿಯಾಯಿತಿ ನೀಡ್ತಾರೆ ಅಂದರೆ ಇನ್ನೆಷ್ಟಕ್ಕೆ ಮಾರಾಟ ಮಾಡ್ತಾನೆ 95/100 ಏನಪ್ಪ ಓಕೆನಾ 5 ಜಾ 7 ಜಾ 5 ಜಾ 19 ಜಾ 19 7 ಎಷ್ಟಾಯಿತು 133 ಆಯಿತು ಇಷ್ಟಕ್ಕೆ ಮಾರಾಟ ಮಾಡ್ತಾನೆ ಅಲ್ವಾ ಸೊ ಹಾಗಾದರೆ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟಾಯಿತು CP ಎಷ್ಟು 100 SP ಎಷ್ಟು 33 ಸೊ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟಾಯಿತು 33 ಅಲ್ವಾ ನೆಕ್ಸ್ಟ್ ಇಫ್ 20% ಆಫ್ ದ ನಂಬರ್ ಇಸ್ ಆ್ಯಡೆಡ್ ಟು 90 ದೆನ್ ದ ರಿಸಲ್ಟ್ ಇಸ್ ದ ಸೇಮ್ ನಂಬರ್ 80% ಆಫ್ ದ ಸೇಮ್ ನಂಬರ್ ಇಸ್ ಅಂತ ಕೇಳಿದರೆ ಒಂದು ಸಂಖ್ಯೆ 20% ಅನ್ನು 90ಕ್ಕೆ ಸೇರಿಸಿದಾಗ 20% ಪ್ಲಸ್ 90ಕ್ಕೆ ಸೇರಿಸಿದಾಗ ಫಲಿತಾಂಶವು ಅದೇ ಸಂಖ್ಯೆಗೆ ಸಮಾನವಾಗುತ್ತೆ ಆ ಸಂಖ್ಯೆ ಎಷ್ಟಿರುತ್ತೆ 100% ಅಲ್ಲಿ ಇರುತ್ತೆ ಹಾಗಾದರೆ ಅದೇ ಸಂಖ್ಯೆ 80% ಎಷ್ಟು ಅಂತ ಕೇಳಿದರೆ ಓಕೆ ಇದು ಈ ಕಡೆ ಬಂದರೆ ಎಷ್ಟಾಯಿತು 80% ಆಯಿತು ಸೊ 80% ವ್ಯಾಲ್ಯೂ ಎಷ್ಟು 90 ನಮಗೂ ಕೇಳಿರೋದೇನು 80% ಸೊ ಎಷ್ಟಾಯಿತು 90 ಆಯಿತು ಕ್ಲಿಯರ್ ಪೂರ್ತಿ ಮಾಡೋ ಅವಶ್ಯಕತೆ ನೆಕ್ಸ್ಟ್ ಎ ಮೆಟಲ್ ರಾಡ್ ಇಸ್ ಡಿವೈಡೆಡ್ ಇಂಟು 3 parts ABC the lengths of the A and B are in the ratio 9:20 and the lengths of the C and B are in the ratio 5:11 if the difference between the lengths of A and C is 10 cm find the total length of the metal rod ಅಂತ ಕೇಳಿದ್ದಾರೆ ಒಂದು ಲೋಹದ ದಂಡವನ್ನು ABC ಎಂಬ 3 ಭಾಗಗಳಾಗಿ ವಿಭಜಿಸಲಾಗಿದೆ A ಮತ್ತು B ಭಾಗಗಳ ಉದ್ದ 9:20 ಅಂತೆ C ಮತ್ತು B ದೆಷ್ಟು 5:11 C 5 B 11 A ಮತ್ತು C ಭಾಗಗಳ ಉದ್ದಗಳ ನಡುವಿನ ವ್ಯತ್ಯಾಸ ಇದು ಮಾಡೋಣ ಎಷ್ಟಾಗುತ್ತೆ 99 ಆಯಿತು ಎಷ್ಟಾಯಿತು 220 ಆಯಿತು ಎಷ್ಟಾಯಿತು 100 ಆಯಿತು ಡಿಫ್ರೆನ್ಸ್ ಎಷ್ಟು 1 ಓಕೆನಾ ಈ 1 ಡಿಫ್ರೆನ್ಸ್ ಎಷ್ಟಂತೆ 10 ಸೆಂಟಿಮೀಟ್ರ್ ಹಾಗಾದ್ರೆ ಅವ್ರು ಏನು ಕೇಳಿದ್ದಾರೆ ಟೋಟಲ್ ಸೊ
ಇಲ್ಲಿ ಒಂದು ಪುಟ್ ಮಾಡಿದ್ರೆ 100 ಆಯಿತು, 100 ಅಂದರೆ 200 ಆಯಿತು, 200 ಪ್ಲಸ್ 220 420 ಆಯಿತು ಅಲ್ವಾ. ಇಲ್ಲೊಂದು ಆ್ಯಡ್ ಮಾಡಿದ್ವಲ್ಲ, ಒಂದು ಮೈನಸ್ ಮಾಡಿದ್ರೆ 419 ಆಯಿತು. ಕ್ಲಿಯರ್. ಸೊ 419 ಇಂಟು 10 ಎಷ್ಟಾಯಿತು? 4190 ಆಯಿತು. ಕ್ಲಿಯರ್ ಇದೆಯಾ? ಓಕೆನಾ. ಬೇಸಿಕ್ ಕ್ವಶನ್ಸ್ ಇವೆಲ್ಲ, ನೀವೆಲ್ಲನೂ ಮಾಡ್ತೀರಿ ಈ ಕ್ವಶನ್ಸ್. ಓಕೆನಾ. ಈ ಪ್ರಶ್ನೆಗಳನ್ನ ಸ್ವಲ್ಪ ನೋಡ್ಕೊಳ್ಳಿ ಓಕೆನಾ. ಬಿಕಾಸ್ ಇನ್ನೂ ನಾವು ಮಾಡಿಲ್ಲ, ಮಾಡಿದ್ಮೇಲೆ ನೀವು ಎಲ್ಲ ಪ್ರಶ್ನೆಗಳು ಮಾಡ್ತೀರಿ ಓಕೆನಾ. ಆ ತಲೆನೇ ಕೆಡಿಸ್ಕೊಳ್ಬಿಡಿ. ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರೋ ನಿಮ್ಮ ಇಷ್ಟ ಕೊಡ್ಬೋದು, ಧೈರ್ಯವಾಗಿ ಕೊಡ್ಬೋದು. ಮ್ಯಾಥ್ಸಲ್ಲಿ ಧೈರ್ಯವಾಗಿ 20 ಮೇಲೆ ಈಸಿಯಾಗಿ ತಗೊಂತೀರ. ಫಸ್ಟ್ ಕ್ಲಾಸಿಂದ ಕೇಳಿರ್ಬೇಕು ಓಕೆನಾ. ಏನೇ ಡೌಟ್ಸ್ ಇದ್ದನ್ನು ಸಮೇತ ಈ ಒಂದು ನಂಬರ್ಗೆ ಮೆಸೇಜ್ ಹಾಕಿ, ರಿಲೇಟೆಡ್ ಟು ಸ್ಟಡೀಸ್. ಓಕೆ, ಪರವಾಗಿಲ್ಲ ಕೇಳಿ ಓಕೆನಾ. A 325 meter long train overtakes a man moving at a speed of 5 km per hour in 45 seconds, same direction. How much time will it take this train to completely cross another 440 meter long train moving in the opposite direction at a speed of 20 km per hour ಅಂತ ಇದೆ. 325 ಮೀಟರ್ ಉದ್ದದ ಒಂದು ರೈಲು ಇದೆ, 325 ಮೀಟರ್ ಒಂದು ರೈಲು, ಅದೇ ದಿಕ್ಕಿನಲ್ಲಿ 5 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ನಡೀತಿರೋ ಒಬ್ಬ ವ್ಯಕ್ತಿ ಇದೇ ಇದರಲ್ಲೇ ಓಕೆನಾ 45 ಸೆಕೆಂಡ್ಗಳಲ್ಲಿ ಹಿಂದಕ್ಕಾಗುತ್ತದೆ. ಅಂದರೆ ಅದು 45 ಸೆಕೆಂಡ್ಸಲ್ಲಿ ಹಿಂದಕ್ಕಾಗುತ್ತೆ. ಹಾಗಾದರೆ ನಮ್ಗೆ ಇಲ್ಲಿ ನೋಡಿ, ಇಲ್ಲಿ ಮೀಟರ್ಸ್ ಕೊಟ್ಟಿದ್ದಾರೆ, ಇಲ್ಲೇನು ಕೊಟ್ಟಿದ್ದಾರಪ್ಪ? ಸೆಕೆಂಡ್ಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ನಾವೇನು ಫೈಂಡ್ ಔಟ್ ಮಾಡಬೇಕು? ರಿಲೇಟಿವ್ ಸ್ಪೀಡ್ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್. ಸೊ ರಿಲೇಟಿವ್ ಸ್ಪೀಡ್ ಅಂದರೆ ಆರ್ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಡಿ ಬೈ ಟಿ ಆಗುತ್ತಲ್ವಾ. ಸೊ ಡಿ ಎಷ್ಟು? 325 ಆಯಿತು. ಕ್ಲಿಯರ್. ಸೊ ಟಿ ಎಷ್ಟು? 45 ಸೆಕೆಂಡ್ಸ್ ಆಯಿತು. ಎಷ್ಟಾಗುತ್ತೆ? 5 9 ಜಾ 565 ಇಷ್ಟಾಯಿತು. 65/9 ಆಯಿತು ಮೀಟರ್ಸಲ್ಲಿ. ಬಟ್ ನಾವು ಏನು ಮಾಡಬೇಕು? ಇಲ್ಲಿ ಕೊಟ್ಟಿರೋದು ಸ್ಪೀಡು ಕಿಲೋಮೀಟರ್ ಪರ್ ಅವರ್. ಸೊ ನಾವೇನು ಮಾಡಬೇಕು? ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡಿಕೊಂಡ್ರೆ ರಿಲೇಟಿವ್ ಸ್ಪೀಡ್ ಸಿಗುತ್ತೆ ಅಲ್ವಾ. 9 ಜಾ 5 1 ಜಾ 530. ಸೊ ಎಷ್ಟಾಯಿತು? 26 ಕಿಲೋಮೀಟರ್ ಪರ್ ಅವರ್. ಓಕೆನಾ. ಕ್ಲಿಯರ್. ಪ್ಲಸ್ಸು ಏನು? 5 ಕಿಲೋಮೀಟರ್. ಓಕೆನಾ. ಇವಾಗ ಏನಾಯಿತು? ಟೋಟಲ್ ಟ್ರೈನ್ದು ಸಿಕ್ಬಿಡ್ತು. ಟೋಟಲ್ ಎಷ್ಟಾಯಿತು? 26 + 5 31 ಕಿಲೋಮೀಟರ್ ಪರ್ ಅವರ್ ಆಯಿತು. ಒಂದು ಪ್ಲಸ್ ಆಪೋಸಿಟ್ ಡೈರೆಕ್ಷನಲ್ಲಿ 20 ಕಿಲೋಮೀಟರ್ ಪರ್ ಅವರ್ ಬರ್ತಾ ಇದೆ ಇನ್ನೊಂದು ಟ್ರೈನು. ಟೋಟಲ್ ಎಷ್ಟಾಯಿತು? 51 ಕಿಲೋಮೀಟರ್ ಪರ್ ಅವರ್ ಆಯಿತು. ನೆಕ್ಸ್ಟು ಟೋಟಲ್ ಮೀಟರ್ ಎಷ್ಟಂತೆ? 325 ಮೀಟ್ರು ಮತ್ತು 440 ಮೀಟ್ರ್. ಟೋಟಲ್ ಏನು? ಈಗ ಅವ್ರೇನು ಕೇಳಿದಾರಪ್ಪ? ಟೈಮ್ ಕೇಳಿದ್ದಾರೆ, ರೈಟ್. ಸೊ ಟೋಟಲ್ ಟೈಮ್ ಈಸ್ ಈಕ್ವಲ್ ಟು ವಾಟ್? ಟೋಟಲ್ ಡಿಸ್ಟೆನ್ಸ್ ಡಿವೈಡ್ ಬೈ ಟೋಟಲ್ ಸ್ಪೀಡ್. ಓಕೆನಾ. ಟೋಟಲ್ ಡಿಸ್ಟೆನ್ಸ್ ಎಷ್ಟು? 325 + 440 ಎಷ್ಟಾಯಿತು? 765 ಆಯಿತಾ? 765 ಡಿವೈಡೆಡ್ ಬೈ 1 ಕಿಲೋಮೀಟರ್ ಪರ್ ಅವರ್. ಬಟ್ ಆನ್ಸರ್ ಕೊಟ್ಟಿರೋದು ಅದರಲ್ಲಿ ಮೀಟರ್ ಪರ್ ಸೆಕೆಂಡ್ಸಲ್ಲಿ. ಸೊ ನಾವು ಕನ್ವರ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು? ಬೈ ಕನ್ವರ್ಟ್ ಮಾಡಬೇಕು. ಕ್ಲಿಯರಾ? ಮಾಡ್ರಿ ತಗೊಳ್ಳಿ. ಇದೇನಾಯಿತು? 765 to 18 divided by 51 into 5. Clear? So 5 ನೋಡೋಣ. 5 3 ಜಾ 75 1 ಉಳಿತು. 15 ಮೀನ್ಸ್ 3 ಜಾ 1 ಜಾ 3 ಜಾ 3 ಇಂಟು 18 ಎಷ್ಟಾಯಿತು? 54 ಆಯಿತು. ಸೆಕೆಂಡ್ಸ್ ಎಷ್ಟು? 54. ಕ್ಲಿಯರಾ? ಇಷ್ಟೇ, ಏನೂ ಇಲ್ಲ. ಈಗ ಫಸ್ಟ್ ನಾವು ಏನು ಮಾಡಬೇಕು? ರಿಲೇಟಿವ್ ಸ್ಪೀಡ್ನ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್. ಆಮೇಲೆ ಆಪೋಸಿಟ್ ಬರ್ತಾ ಇದೆ. ಆಪೋಸಿಟ್ ಅಂದರೆ ಪ್ಲಸ್ಸು, ಸೇಮ್ ಅಂದರೆ ಮೈನಸ್ಸು. ಕ್ಲಿಯರ್. ಟೋಟಲ್ ಡಿಸ್ಟೆನ್ಸ್ ಡಿವೈಡ್ ಬೈ ಟೋಟಲ್ ಏನು ಟೈಮು. ಸ್ಪೀಡ್ ಬೇಕಂದರೆ, ಅದೇ ಟೈಮ್ ಬೇಕಂದ್ರೆ ಟೋಟಲ್ ಡಿಸ್ಟೆನ್ಸ್ ಡಿವೈಡ್ ಬೈ ಟೋಟಲ್ ಸ್ಪೀಡ್. ಅದನ್ನೇ ನಾವು ಮಾಡಿದ್ದೀವಿ, ನಮ್ಗೆ ಆನ್ಸರ್ ಬಂತು. ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಬೇಕಲ್ಲ. ಸೊ ಇಂಟು 5. ನೆಕ್ಸ್ಟು the total surface area of a solid right circular cylinder is 542 centimeter. Okay, its curved surface area is 2/5 of its total surface area. Find the curved surface area of the cylinder ಅಂತ ಕೇಳಿದ್ದಾರೆ. ಓಕೆನಾ. ಒಂದು ಘನ ಲಂಬ ವೃತ್ತಾಕಾರದ ಸಿಲಿಂಡರ್ನ ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಂದರೆ TSA ಎಷ್ಟಂತೆ? 542. ಓಕೆನಾ. ಅದರ ವಕ್ರ ಮೇಲ್ಮೈ ಅಂದರೆ CSA ಒಟ್ಟು ಮೇಲ್ಮೈ ವಿಸ್ತೀರ್ಣ 2/5 ಭಾಗ. ಓಕೆ, 2/5 ಭಾಗ. ಹಾಗಾದರೆ ಸಿಲಿಂಡರ್ನ ವಕ್ರ ಮೇಲ್ಮೈ ಅಂದರೆ CS ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ 5 542 ಆದರೆ
ಟೂದೆಷ್ಟು ಅಂತ ಫೈಂಡ್ ಔಟ್ ಮಾಡ್ಬೇಕು ಅಷ್ಟೇ ಅಲ್ವಾ. ಟಿ ಎಸ್ ಎದು 542, ಟಿ ಎಸ್ ಏನಂತೆ 2/5 ಆಫ್ ಟಿ ಎಸ್ ಎ ಅಂತೆ. ಹಾಗಾದ್ರೆ ಇದೇನಾಗುತ್ತೆ 5 542 ಆದರೆ ಟೂದೆಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಆಪ್ಷನ್ ತರ ಹಂಗಿದೆ ಓಕೆನಾ, ಮಾಡೋಣ ಓಕೆನಾ. ಅಂದರೆ 5 542 ಆದರೆ ಅಲ್ವಾ, ಇದೇನು ಟಿ ಎಸ್ ಇದು ಕ್ಲಿಯರ್. ಸೊ ಸಿ ಎಸ್ ಎಷ್ಟು 2. ಸೊ ಆನ್ಸರ್ ಮಾಡ್ಬಿಡೋಣ. 542 ಇಂಟು 2 ಎಷ್ಟಾಯ್ತು 4 8 10 ಆಯಿತು, ಡಿವೈಡ್ ಬೈ 5 ಆಯಿತು. ಈಗಲೂ ಸಮೇತ ಕಷ್ಟ ಆಗುತ್ತಲ್ವಾ. ಸೊ ಏನು ಮಾಡೋಣ, ಇಂಟು 2 ಮಾಡೋಣ. ಇಲ್ಲಿ ಇಂಟು 2 ಮಾಡಿದ್ರೆ ಸೊಲ್ಯೂಷನ್ ಈಸಿಯಾಗಿ ಬಂದ್ಬಿಡುತ್ತೆ. ಈಗೇನಾಗುತ್ತೆ 8 ಆಯಿತು, 16 ಆಯಿತು ಆ್ಯಂಡ್ 2 ಆಯಿತು, ಡಿವೈಡ್ ಬೈ 10 ಆಯಿತು. 2168 ಡಿವೈಡ್ ಬೈ 10 ಎಷ್ಟು 10 ಹೋಯಿತು, 1 ಪಾಯಿಂಟ್ ಪುಟ್ ಮಾಡಿದ್ರೆ ಆನ್ಸರ್ ಮುಗಿತು 216.8. ಕ್ಲಿಯರ್. ಸೊ ಆನ್ಸರ್ ಎಷ್ಟು 216.8 ಓಕೆನಾ. ಇಷ್ಟು ಏನಿಲ್ಲ, 542 ಎರಡರದ್ದು ಫೈಂಡ್ ಔಟ್ ಮಾಡೋದು. ಈ ಕ್ವಶನ್ಸನ್ನು ಮಾಡಿದ್ವಿ ಅಲ್ವಾ, ರೈಟ್. ನಿಮಗೆ ಒಂದು ಮಾತ್ರ ಹೋಮ್ವರ್ಕ್ ಕೊಡ್ತೀನಿ, ನೀವು ತಲೆ ಕೆಡಿಸ್ಬಿಡು. ಅದು ಸಿಂಪ್ಲಿಫಿಕೇಶನ್ದೇ ಕೊಡ್ತೀನಿ. ಬಿಕಾಸ್ ನೋಡಿ ಸಿಂಪ್ಲಿಫಿಕೇಶನ್ದು ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ, ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಅಲ್ವಾ. ದ ಕಾಸ್ಟ್ ಆಫ್ ದ ವಾಷಿಂಗ್ ಮಿಷಿನ್ ಇಸ್ 40% ಲೆಸ್ ದನ್ ದ ಕಾಸ್ಟ್ ಆಫ್ ಟಿ ವಿ. ಓಕೆ. ಸೊ ಇದು 100 ಅಂದರೆ ಇದು 60 ಏನಪ್ಪ. ಸೊ 3:5 ಡೈರೆಕ್ಟಾಗಿ ಮಾಡೋಣ ಓಕೆನಾ. ಇಫ್ ದ ಕಾಸ್ಟ್ ಆಫ್ ದ ವಾಷಿಂಗ್ ಮಿಷಿನ್ ಇನ್ಕ್ರೀಸ್ಡ್ ಬೈ 52%. ಓಕೆ, ಇದೇನು 52% ಇನ್ಕ್ರೀಸ್ ಆಗುತ್ತೆ. ಎಷ್ಟು ಟಿ ವಿ 76% ಡಿಕ್ರೀಸ್ ಆಗುತ್ತೆ. ಕ್ಲಿಯರ್. ಹಾಗಾದರೆ ವಾಟ್ ಈಸ್ ದ ಪರ್ಸೆಂಟೇಜ್ ಚೇಂಜ್ ಇನ್ ಟೋಟಲ್ ಕಾಸ್ಟ್ ಆಫ್ 5 ವಾಷಿಂಗ್ ಮಿಷನ್ ಆ್ಯಂಡ್ 2 TVs ಅಲ್ವಾ. ಓಕೆ, 5 ಹೋಯ್ತು 5 ಹೋಯ್ತು, 3 ಇಂಟು 52 156 ಆಯಿತು, ಮೈನಸ್ 2 ಇಂಟು 76 ಎಷ್ಟಾಯಿತು 152 ಆಯಿತು. ಕ್ಲಿಯರ್. ಡಿವೈಡ್ ಬೈ 2 + 3 ಎಷ್ಟಾಯ್ತಪ್ಪ 5 ಆಯಿತು. ಇಷ್ಟು ಬೇಸಿಕ್ ಕ್ವಶನ್ ಇದು, ರೈಟ್. ಸೊ 4 ಡಿವೈಡ್ ಬೈ 5 ಅಂದರೆ ಎಷ್ಟು 0.8. ಇಲ್ಲಿ 0.8 ಮಾಡ್ಕೊಳ್ಳಿ ಓಕೆನಾ. ಕ್ಲಿಯರ್. ಇನ್ಕ್ರೀಸ್ ಪ್ಲಸ್ ಬಂದಿದೆ, ಸೊ ಇನ್ಕ್ರೀಸ್. ಕ್ಲಿಯರ್ ಅಷ್ಟೇ ಅಲ್ವಾ. ಈಗ ಡೈರೆಕ್ಟಾಗಿ ಆವಾಗ ನಾವು ಹೆಂಗೆ ಮಾಡ್ತಿದ್ವಿ 300 500 ಮಾಡ್ತಿದ್ವಿ, ನಿಮ್ಗೆ ಅರ್ಥ ಆಗಬೇಕು ಅಂತ. ಕ್ಲಿಯರ್. ಸೊ ನಾವೀಗ ಎಲ್ಲನೂ ಮಾಡಿದ್ವಿ. ಸೊ ಡೈರೆಕ್ಟಾಗಿ ಮಾಡೋಣ. ಡೈರೆಕ್ಟಾಗಿ ಮಾಡಿದ್ರೆ 156 ಆಯಿತು, ಇದು 2 ಇಂಟು -76 152 ಆಯಿತು. ಸೊ ಎಷ್ಟು ಇನ್ಕ್ರೀಸ್ ಆಯಿತು 4 ಇನ್ಕ್ರೀಸ್ ಆಯಿತು. ಎಷ್ಟಕ್ಕೆ 5ಗೆ 4/5 ಅಂದರೆ ಎಷ್ಟು ಕ್ಲಿಯರ್. 5 ಹೆಂಗೆ ಅಂದರೆ ಈ 3 + 2 ಓಕೆನಾ. ಕ್ಲಿಯರ್. ಈ ಥರ ನಾವು ಎಕ್ಸಾಮಲ್ಲಿ ಈ ಥರನೇ ಮಾಡಬೇಕಪ್ಪ ಓಕೆನಾ. ಅದಕ್ಕೆ ಈ ಸೆಷನ್ನು ಭಾರಿ ಇಂಪಾರ್ಟೆಂಟು. ಕ್ಲಿಯರ್. ಅಲ್ಲಿ ಕ್ಲಾರಿಟಿಯಾಗಿ ಹೇಳಿದ್ವಿ, ಇಲ್ಲಿ ನಿಮಗೆ ಮೇಲ್ಮೇಲೆ ಮಾಡಿ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡೋದು ಹೇಗೆ ಅನ್ನೋದು ತಿಳಿಸ್ಕೊಡ್ತೀನಿ. ಕ್ಲಿಯರ್. ಸೋನಿಯಾ ಗಾಟ್ ಮ್ಯಾರಿಡ್ 15 years ago. Her present age is 8/5 times her age at the time of her marriage. Her sister was 8 years younger to her at the time of her marriage. Find the present age of her sister ಅಂತ ಕೇಳಿದ್ರು ಓಕೆನಾ. ಓಕೆ 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 ಓಕೆ. ಸೋನಿಯಾ 15 ವರ್ಷಗಳ ಹಿಂದೆ ಮದುವೆ ಆಗಿದ್ಲು. ಓಕೆ, ಆಕೆಯ ಪ್ರಸ್ತುತ ವಯಸ್ಸು ಮದುವೆಯಾದ ಸಮಯದಲ್ಲಿದ್ದನ ಆಕೆ 8/5. ಸೊ ಡಿಫ್ರೆನ್ಸ್ ಎಷ್ಟು 3 years ಅಲ್ವಾ. ಸೊ 3 years ಎಷ್ಟು 15 ಅವರೇ ಕೊಟ್ಟಿದ್ದಾರೆ. ಕ್ಲಿಯರ್. ಇದೇನಿದು ಮ್ಯಾರೇಜ್ ಟೈಮ್ದು, ಇದೇನಿದು ಈಗಿನ ಟೈಮ್. ಮ್ಯಾರೇಜ್ ಆಗಿ ಎಷ್ಟು ವರ್ಷ ಆಯಿತು 15 ವರ್ಷ ಆಯಿತು, ಬಟ್ ಡಿಫ್ರೆನ್ಸ್ ಎಷ್ಟು 3. ಕ್ಲಿಯರ್. ಓಕೆ. ಆಕೆಯ ಮದುವೆಯ ಸಮಯದಲ್ಲಿ ಸೋನಿಯಾಳಿಗಿಂತ 8 ವರ್ಷ ಚಿಕ್ಕವಳಾಗಿದ್ಲು. ವರ್ಷ ಚಿಕ್ಕವಳಂತೆ. ಹಾಗಾದರೆ ಆಕೆಯ ತಂಗಿಯ ಪ್ರಸ್ತುತ ವಯಸ್ಸು ಕಂಡುಹಿಡಿಯಿರಿ ಅಂತ ಹೇಳಿದರೆ ಇದೆಯಲ್ವಾ. ಇವ್ರದ್ದು ಎಷ್ಟು ಪ್ರಸ್ತುತ ವಯಸ್ಸು 40. ಸೊ ಅವಾಗ ಎಷ್ಟು 8 years ಅಂದರೆ 8 years ಅಂದರೆ 25 ಲೆಕ್ಕನಾದರೆ ಎಷ್ಟು 17 ಆಯಿತು. ಈಗ 15 ವರ್ಷ ಜಾಸ್ತಿ ಆದರೆ 32 ಆಯಿತು. ಹಂಗೆ ಬೇಕಾದ್ರೂ ಮಾಡಿ. ಏನು 40 ನೋಡಿ. ವರ್ಷ ನೀನು 10 ವರ್ಷ ಹೋಗಲಿ 50 ವರ್ಷ ಆಗಿರಲಿ ಡಿಫ್ರೆನ್ಸ್ ಏನು ಸೇಮೇ ಇರುತ್ತೆ ಅಲ್ವಾ. ಸೊ ಎಷ್ಟು ವರ್ಷ ಚಿಕ್ಕವಳಂತೆ 8 ವರ್ಷ 32. ಹೆಂಗೆ ಮಾಡಿದ್ರು ಸೊಲ್ಯೂಷನ್ ಈಸಿಯಾಗಿ ಬರುತ್ತೆ, ಬಟ್ ಇದು ಜಾಸ್ತಿ ಈಸಿ. ಕ್ಲಿಯರಾ. ಸೊ ಮೆಂಟಲಿ ನಾವು ಹೆಂಗೆ ಬೇಕಾದ್ರೂ ಮಾಡ್ಬೋದು. ಕ್ಲಿಯರ್. ಆ ಥರ ಏನಿಲ್ಲ. ಎ ಫ್ರೂಟ್ ವೆಂಡರ್ ಬಾಟ್ 150 mangoes. ಓಕೆ, ಈ ಸೋಲ್ಡ್ ದೆಮ್ ಅಟ್ ಸಚ್ ಎ ಪ್ರೈಸ್ ದಟ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ 120 mangoes ಇಸ್ ಈಕ್ವಲ್ ಟು ದ ಕಾಸ್ಟ್ ಪ್ರೈಸ್ ಆಫ್ 150 mangoes. ಸೊ ಅವರೇ ಕೊಟ್ಬಿಟ್ಟಿದ್ದಾರೆ ಏನಂತೆ SP ಇಂಟು 120 ಇಸ್ ಈಕ್ವಲ್ ಟು CP ಇಂಟು 150. ಸೊ ಎಷ್ಟಲಿ 4 ಜಾ 5 ಜಾ. ಸೊ SP ಎಷ್ಟಾಯಿತು 5 ಆಯಿತು, CP ಎಷ್ಟಾಯಿತು 4 ಆಯಿತು. ಕ್ಲಿಯರ್. ಸೊ ಎಷ್ಟು ಜಾಸ್ತಿ 1 ಇದಕ್ಕೆ 4. ಸೊ 1/4 ಅಂದರೆ ಎಷ್ಟು ಪರ್ಸೆಂಟ್ 25% ಲಾಭ. ಕ್ಲಿಯರ್.
ಸೊ ಈ ತರ ಪ್ರಶ್ನೆಗಳು ನಾವು ಡೈರೆಕ್ಟ್ ಆಗಿ ಮಾಡಿಬಿಟ್ಟಿದ್ವಿ. ಕ್ಲಿಯರ್? ಹಿಂಗೆ ಮಾಡಬೇಕು ನೀವು ಎಕ್ಸಾಮಲ್ಲಿ. ಓಕೆನಾ? ಸೊ ಸ್ವಲ್ಪ ಕ್ವಶನ್ಸ್ಗೆ ನಾವು ಟೈಮ್ ಕೊಡಬೇಕು, ಸ್ವಲ್ಪ ಕ್ವಶನ್ಸ್ಗೆ ಡೈರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೇಕು. ಕ್ಲಿಯರ್? ಸೊ ಆಗ ಮಾತ್ರ ನಾವು ನಮಗೆ ತುಂಬ ಜನ ಕೇಳ್ತಿದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಹಿಂಗೆ ಮಾಡ್ಬೇಕು ನೋಡಿ. ಈ ಪ್ರಶ್ನೆಗಳನ್ನೆಲ್ಲನೂ ಫಿಸಿಕಲಿ ನಾವು ಮಾಡಬೇಕು. ಕ್ಲಿಯರ್? ತೋರಿಸ್ತೀನಿ. ಇದಕ್ಕೆ ಪೆನ್ನು ಪೇಪರ್ ಇಲ್ಲ. 3:2ನ ಚೆಕ್ ಮಾಡಿಬಿಡಿ. 54:36 ಡೈರೆಕ್ಟ್ ಅಲ್ಲಿ ಕಾಣಿಸ್ತಿದೆ. ನೆಕ್ಸ್ಟ್ ಇದೆ ಬೈ 6 ಗೆಟ್ 4 ಅಲ್ವಾ? 4/10:40%. ನೆಕ್ಸ್ಟ್ ಇದನ್ನ ನೋಡಿ. ಇದನ್ನು ಪೆನ್ನು ಪೇಪರ್ ಬೇಕಾಗಲ್ಲ, ಬಟ್ ನೀವು ಮಾಡಬೇಕು ಅಂತಂದ್ರೆ ಇಷ್ಟು ಮಾಡಿ ಮುಗಿಸ್ಬಿಡಿ. ಅಲ್ಲಿ ಡಬಲ್ ಇದೆ, ಅದನ್ನ ನೆನ್ಪಿಟ್ಕೋಬೇಕು. ಕ್ಲಿಯರ್? ಆಮೇಲೆ ಇದು ನೋಡಿ, ಇದಕ್ಕೆ ಬೇಕಾಗಿಲ್ಲ. 26 ಸ್ಟೂಡೆಂಟ್ 26, 27 ಏನೋ ಒಬ್ರು ಟೀಚರ್ ಇನ್ಕ್ಲೂಡ್ ಆಗ್ತಾರೆ, 27 ಆಗ್ತಾರೆ. ಸೊ 27 + 26 ಎಷ್ಟಾಯ್ತು? 50 ಆಯ್ತು. ಇದನ್ನ ಬೇಕಿದ್ರೆ ಮಾಡ್ಬೋದು. ಕ್ಲಿಯರ್? ಇದನ್ನು ಸಮೇತ ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಬಂದ್ರೆ ಇಲ್ಲ. ನಮಗೆ ಚೆನ್ನಾಗಿ ಗೊತ್ತು, HCF ಇಂಟು LCM ಇಸ್ ಈಕ್ವಲ್ ಟು ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್. 18 ಇಂಟು 7 ಆಯ್ತು, ಇದು 7. 7 2 ಜಾ 14 ಆಯ್ತು, ಇನ್ನು 11 ಉಳಿತು, 4 ಜಾ. ಕ್ಲಿಯರ್? ಈ ಥರ ನಾವು ಮಾಡ್ಬೋದು. ಕ್ಲಿಯರ್? ನೆಕ್ಸ್ಟ್ ಒಂದೊಂದು ಸ್ಟೆಪ್ಪಲ್ಲಿ ಮಾಡ್ಬೋದು, ತೊಂದರೆ ಇಲ್ಲ. ಓಕೆನಾ? ಸೊ ಎಲ್ಲನೂ ವಿತೌಟ್ ಪೆನ್ ಅಂತೆಲ್ಲ ನಿಮಗೆ ಅನುಕೂಲ ಹೆಂಗಾದ್ರೆ ಹಂಗೆ. ಕ್ಲಿಯರ್? ಬಟ್ ಟೈಮ್ನ ಸೇವ್ ಮಾಡೋಕ್ಕೆ ಟ್ರೈ. ಕ್ಲಿಯರ್? ನೆಕ್ಸ್ಟ್ ನೋಡಿ, 3 pipes A, B, C can fill a tank from empty to fill in 40 minutes, 20 minutes and 30 minutes. Okay, 40 minutes, 20 minutes, 30 minutes. ಅದು A, B, C. The tank is empty. All the 3 pipes are opened. A, B, C discharge chemical solutions P, Q are respectively. What is the proportional of solution Q, the liquid in the tank after 9 minutes ಅಂತ ಕೇಳಿದರು. 3 ಕೊಳವೆಗಳು ಎ ಬಿ ಸಿ ಒಂದು ಖಾಲಿ ಟ್ಯಾಂಕ್ ಅನ್ನು ಕ್ರಮವಾಗಿ 40 ನಿಮಿಷ, 20 ನಿಮಿಷ, 30 ನಿಮಿಷಗಳಲ್ಲಿ ಸಂಪೂರ್ಣವಾಗಿ ತುಂಬಬಲ್ಲವು ಅಲ್ವಾ? ಅಂದರೆ ಟೋಟಲ್ ಎಷ್ಟಕ್ಕೆ ತುಂಬುತ್ತೆ? 120ಕ್ಕೆ ಅಲ್ವಾ? 3 6 ಇದು 4. ನೆಕ್ಸ್ಟ್ ಟ್ಯಾಂಕ್ ಖಾಲಿಯಾಗಿರುವಾಗ ಎಲ್ಲ 3 ಕೊಳವೆಗಳನ್ನು ತೆರೆಯಲಾಗುತ್ತದೆ. ಓಕೆನಾ? ಟ್ಯಾಂಕ್ ಖಾಲಿಯಾದಾಗ ಎಲ್ಲನೂ ಓಪನ್ ಮಾಡ್ತಾರಂತೆ. ಎ ಬಿ ಸಿ ಕೊಳವೆಗಳು ಕ್ರಮವಾಗಿ ಪಿ ಕ್ಯೂ ಆರ್ ಎಂಬ ರಾಸಾಯನಿಕ ದ್ರವಗಳನ್ನು ಹೊರಹಾಕುತ್ತವೆ. ಸೊ ಯಾವ ರಾಸಾಯನಿಕ ಕೆಮಿಕಲ್ ಸೊಲ್ಯೂಷನ್ಸ್ ಅಂದ್ರೆ ಇವೆ, ನೆನಪಿಟ್ಕೋಬೇಕು. ಇದು ಪಿ, ಇದು ಕ್ಯೂ ಅಂಡ್ ಇದು ಆರ್. ಕ್ಲಿಯರಾ? ನೆಕ್ಸ್ಟ್ 9 ನಿಮಿಷಗಳ ನಂತರ ಟ್ಯಾಂಕ್ನಲ್ಲಿರುವ ದ್ರವದಲ್ಲಿ ಕ್ಯೂ ದ್ರವಣದ ಪ್ರಮಾಣ ಅನುಪಾತ ಎಷ್ಟು ಅಂತ ಕೇಳಿದರೆ, ಸೊ ಬೇಸಿಕ್ ಟೋಟಲ್ ಎಷ್ಟು? 13. ಇವ್ರದೆಷ್ಟು? 6/13 ಆಯಿತು ಕ್ಯೂದು. ಆಫ್ಟರ್ 9 ಮಿನಿಟ್ಸ್, ಆಫ್ಟರ್ 9 ಮಿನಿಟ್ಸ್ ಇವ್ರದ್ದು 9 ಮಿನಿಟ್ಸ್ ಆಗುತ್ತೆ, ಇವ್ರದ್ದು 9 ಮಿನಿಟ್ಸ್ ಆಗುತ್ತೆ. 9 9 ಹೋಯ್ತು, 6/13 ಬರುತ್ತೆ. ನೆಕ್ಸ್ಟ್ ಈ ಥರದಕ್ಕೂ ಪೆನ್ನು ಪೇಪರ್ ಬೇಕಾಗಿರಲ್ಲ, ಆವ್ರೇಜ್ ಅಲ್ವಾ, ಡೈರೆಕ್ಟ್ ಆಗಿ ಮಾಡೋದು. ಸ್ಮೃತಿ ಗೋಸ್ ಟು ಶಾಪಿಂಗ್ ಮಾಲ್ ಅಟ್ ಎ ಸ್ಪೀಡ್ ಆಫ್ 21 ಕಿಲೋಮೀಟರ್ ಅಂಡ್ ರಿಟರ್ನ್ಸ್ ಎ ಸ್ಪೀಡ್ ಆಫ್ 69 km/h. ಫೈಂಡ್ ಅವರ್ ಆವ್ರೇಜ್ ಸ್ಪೀಡ್ ಅಂತ ಇದೆ. ಸೊ ಏನು ಫಾರ್ಮುಲಾ? 2xy ಡಿವೈಡೆಡ್ ಬೈ x ಪ್ಲಸ್ y. 2 ಇಂಟು 21 ಇಂಟು 69 ಡಿವೈಡೆಡ್ ಬೈ 21 ಪ್ಲಸ್ 69 ಎಷ್ಟು? 90. ಕ್ಲಿಯರ್? 3 7 ಜಾ 3 30 ಜಾ. ನೆಕ್ಸ್ಟ್ 3 10 ಜಾ 3 23 ಜಾ. ಇಲ್ಲಿ ನೋಡಿ, ಇನ್ನೂ ಮಾಡ್ತೀರಾ ಮಾಡಿ. 2 1 ಜಾ 2 5 ಜಾ. ಇನ್ನು ಡಿವೈಡ್ ಆಗಲ್ಲ. ಡಿವೈಡ್ ಆಗಲ್ಲ ಅಂದರೆ ಆನ್ಸರ್ ಪಾಯಿಂಟಲ್ಲಿ ಬರುತ್ತೆ. ಒಂದು ಆಪ್ಷನ್ ಪಾಯಿಂಟಲ್ಲಿ ಇರೋದು, ಮುಗೀತು ಅಷ್ಟೇ ಅಲ್ವಾ? ನೆಕ್ಸ್ಟು ದ ವರ್ಟಿಸಿಸ್ ಆಫ್ ಎ ಕಾನ್ವೆಕ್ಸ್ ಪೆಂಟಗಾನ್ ಇನ್ ಆರ್ಡರ್ ಆರ್ P00, Q60, R83, S47, T04. ಫೈಂಡ್ ದ ಏರಿಯಾ ಆಫ್ ದ ಪೆಂಟಗಾನ್ ಅಂತ ಕೇಳಿದ್ದಾರೆ. ಒಂದು ಪೀಣ ಪಂಚಭುಜದ ಶೃಂಗವಿಧಗಳಲ್ಲಿ ಕ್ರಮವಾಗಿ ಈ ತರ ಇದೆ. ಹಾಗಾದ್ರೆ ಆ ಪಂಚಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾ, ತೊಂದರೆ ಇಲ್ಲ. ಸೊ ಇದು ಎಕ್ಸು, ಇದು ವೈ, y1 ಬರ್ಕೊಳ್ಳಿ. ಈಗ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಫಸ್ಟ್ ಬರ್ಕೊಳ್ಳಿ 0 0, ಬರ್ಕೊಳ್ಳಿ 0, ಬರ್ಕೊಳ್ಳಿ 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 0. ಕ್ಲಿಯರಾ? ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡು ಬನ್ನಿ. ಕ್ಲಿಯರ್? 0 0, 18 ಈ ಕಡೆ 18 ಬಂತು. ಕ್ಲಿಯರ್? ಈ ಕಡೆ 12 ಬಂತು. 7 ಎಷ್ಟು ಬಂತು? ಈ ಕಡೆ ಬಂತು. ಈ ಕಡೆ ಏನು ಬಂತು? ಈ ಕಡೆ ಏನು ಬಂತು? ಕ್ಲಿಯರ್? ನೆಕ್ಸ್ಟ್ 4 ಇಂಟು ಇದು ಲಾಸ್ಟ್ ಅದು 0 ಬರುತ್ತೆ ಈ ಕಡೆ. ಕ್ಲಿಯರ್? ಈಗೇನಿಲ್ಲ, ಇದೆಲ್ಲ ಅಡಿಷನ್ ಮಾಡಿ
ಇದರಲ್ಲಿ ಮೈನಸ್ ಮಾಡಿದ್ರೆ /1/2 ಮಾಡಿದ್ರೆ ಆನ್ಸರ್ ಸಿಗುತ್ತೆ. 1/2 ಯಾಕಂದರೆ 1/2 ಫಾರ್ಮುಲಾ ಹೇಳ್ತೀನಿ. 1/2 ಸಮೇಷನ್ ಆಫ್ ಇದು ಮೈನಸ್ ಇದು ಅಂತ ಅರ್ಥ. ಓಕೆ, 16ನಲ್ಲಿ 12 ಹೋದರೆ ಇನ್ನು 4 ಉಳಿತು. 18ನಲ್ಲಿ 4 ಹೋದರೆ 14 ಉಳಿತು. 14 ಪ್ಲಸ್ ಎಷ್ಟಾಯ್ತು ಇದು? ಈ ಕಡೆ 4 ಉಳಿಯುತ್ತಲ್ವಾ? ಸರಿ, ಏನು ಬಂತು? 18 56 12 ಹೋದರೆ ಇಲ್ಲೇ 4 ಉಳಿಯುತ್ತೆ, ರೈಟ್? ಎಷ್ಟಾಯಿತು? 60 78 ಆಯಿತು. 1/2 ಇಂಟು ಡಿಫ್ರೆನ್ಸ್ ಎಷ್ಟು ಬಂತು ಈಗ? 78 ಬಂತು ಅಲ್ವಾ? 2 ಎಷ್ಟು ಬಂತು? 13. ಥರ ಪೆಂಟಗನ್. ಇದು ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ? ತಲೆ ಕೆಡಿಸ್ಕೊಬೇಡಿ, ಹೇಳ್ಕೊಡ್ತೀನಿ, ರೈಟ್? ನೆಕ್ಸ್ಟ್ ನೋಡಿ, 2/5 ಆಫ್ ಎ ಕಂಟೈನರ್ ಇಸ್ ಫಿಲ್ಡ್ ವಿತ್ ಬ್ಲೂ ಲಿಕ್ವಿಡ್, 1/3 ಆಫ್ ದ ರಿಮೈನಿಂಗ್ ಕಂಟೈನರ್ is filled with black liquid, 5/6 of the still remaining container is filled with yellow liquid, and the remaining 4.2 liters is of white color. Find the total capacity of container ಅಂತ ಕೇಳಿದ್ದಾರೆ. ಒಂದು ಪಾತ್ರೆಯ 2/5 ಬ್ಲೂ ಕಲರ್ ಇದೆ. 2/5 ಬ್ಲೂ ಕಲರ್ ಇದ್ರೆ ಇನ್ನು ಉಳಿದಿರೋದೇನು? ರಿಮೈನಿಂಗ್. ಸೊ ನೆಕ್ಸ್ಟ್ ಉಳಿಯುತ್ತೆ 3/5. ಸೊ ಎಕ್ಸ್ ಅಂತ ಅನ್ಕೊಳ್ಳಿ, ಇಷ್ಟು ಲೀಟರ್ ಇದೆ ಅಂತ ಅನ್ಕೊಳ್ಳಿ, ಓಕೆನಾ? ಇನ್ನು ಉಳಿದಿರೋದೇನಪ್ಪ? 3/5. ನಾವು ಉಳಿದಿರೋದನ್ನ ಮಾತ್ರ ತಗೊಂಡೋಗೋಣ, ಓಕೆನಾ? ನೆಕ್ಸ್ಟು 1/3 ಬ್ಲ್ಯಾಕ್ ಲಿಕ್ವಿಡ್, 1/3 ಫುಲ್ ಆಗಿದೆ ಅಂದರೆ ಇನ್ನು ಉಳಿದಿರೋದೇನು? 2/3. ನೆಕ್ಸ್ಟು 5/6 ಫುಲ್ ಆಗಿದೆ, ಇನ್ನು ಉಳಿದಿರೋದೇನು? ಕ್ಲಿಯರ್? ಓಕೆ. ಆ್ಯಂಡ್ ದ ರಿಮೈನಿಂಗ್ ಈಸ್ 4.2. ರಿಮೈನಿಂಗ್ ಎಷ್ಟಂತೆ? 4.2 ಅಂತೆ. ನಾವೇನು ಫೈಂಡ್ ಔಟ್ ಮಾಡಬೇಕು? ಟೋಟಲ್ ಲೀಟರ್ಸ್ ಇಷ್ಟೇ ಅಲ್ವಾ? ಮಾಡೋಣ ತಗೊಳ್ಳಿ. ಈ 6 ಹೋಯ್ತು, ಈ 6 ಹೋಯ್ತು. 4.2 ಇಂಟು ಇದು ಆ ಕಡೆ ಹೋದರೆ 15 ಆಯಿತು. 15 ಇಂಟು 4.2, 15 ಇಂಟು 4 60 ಆಯಿತು. 15 ಇಂಟು 2 30 ಆಯಿತು. 0 ಹೋಗುತ್ತೆ, 3 ಆಯಿತು. 3 ಲೀಟರ್ಸ್. ಕ್ಲಿಯರಾ? ಸೊ ಟೋಟಲ್ ಫುಲ್ನ ಬಿಟ್ಬಿಟ್ಟು ರಿಮೈನಿಂಗ್ನ ತಗೊಂಡು ಹೋಗೋಣ ಅಷ್ಟೇ. ಕ್ಲಿಯರ್? ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿ. ಮೋಡ್ ಅಂದ್ರೆ ಏನು? ರಿಪೀಟೆಡ್ ಯಾವ್ದು ಜಾಸ್ತಿ ಆಗಿರುತ್ತೋ ಅದೇ ಆನ್ಸರ್, ಓಕೆನಾ? ಸೊಲ್ಯೂಷನ್ ನೋಡ್ಕೊಂಡು ಹೋಗೋಣ. 84 ಎಷ್ಟು ಸಲ ರಿಪೀಟ್ ಆಗಿದೆ ನೋಡಿ. ಒಂದೇ ಸಲನಾ? ಓಕೆ. ನೆಕ್ಸ್ಟ್ 83 1 ಒಂದೇ ಸಲ ಇದು. ನೆಕ್ಸ್ಟ್ 85 ಇದು 2 3 4 ಇದು 4 ಆನ್ಸರ್ ಆಗ್ಬೋದು. ಇನ್ನೆರಡಿಗೆ ಹೋಯ್ತು. 87 ನೋಡಿ, ಇಲ್ಲೂ ಇಲ್ಲ. ರಿಪೀಟೆಡ್ ಆಗಿರೋದು ಅದು. ನೆಕ್ಸ್ಟ್ ಕಾಂಪೌಂಡ್ ಟೆಸ್ಟ್ದು. ದ ಅಮೌಂಟ್ ಆನ್ ಎ ಸಮ್ ಆಫ್ 6,800 at 15% per annum ಕಾಂಪೌಂಡ್ ಇಂಟ್ರೆಸ್ಟ್ ಕಾಂಪೌಂಡ್ ಆನ್ಯುಯಲಿ ಇನ್ 2 years ಟೈಮ್ ವಿಲ್ ಬಿ ಅಂತ ಕೇಳಿದ್ದಾರೆ, ಓಕೆನಾ? ವಾರ್ಷಿಕವಾಗಿ ಚಕ್ರಬಡ್ಡಿ ಲೆಕ್ಕ ಹಾಕಿದಾಗ 6,800 ಮೊತ್ತಕ್ಕೆ 15% ಬಡ್ಡಿ ದರದಲ್ಲಿ 2 ವರ್ಷಗಳ ನಂತರ ದೊರೆಯುವ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ, ಓಕೆನಾ? ಸೊ ಎಷ್ಟು? 6,800ಗೆ 15% ಅಂದ್ರೆ ಏನಪ್ಪ? 3/20. 20ಗೆ 3 ಆ್ಯಡ್ ಮಾಡಿದ್ರೆ ಎಷ್ಟಾಯಿತು? 23/3. ಇದು ಫಸ್ಟ್ ವರ್ಷ, ಇದು ಎರಡನೇ ವರ್ಷ, ಓಕೆನಾ? 0 0 0 0 ಹೋಯಿತು. 4 1 ಜಾ 4 17 ಜಾ ಇದೆಷ್ಟಾಯಿತು? 529 ಆಯಿತು. 23 ಸ್ಕ್ವೇರ್ ಎಷ್ಟಾಯಿತು? 529 ಆಯಿತು ಅಲ್ವಾ? 79 ಜಾ 133 153. ಎರಡು ಆಪ್ಷನ್ ಆಯಿತು. 15 ಇಲ್ಲಿ 17 2 34 ಪ್ಲಸ್ 15 49 ಆಯಿತು. 93 ಬರಬೇಕು. ಎರಡು ಆಪ್ಷನ್ ಐತೆ, ಓಕೆ. 13 5 85 ಪ್ಲಸ್ 4 89 8993. ಇದು ಡೈರೆಕ್ಟು. ಇಲ್ಲ ನಾವು ಸರ್ ರೇಷಿಯೋ ಮೆಥಡ್ ಅಂದರೆ ರೇಷಿಯೋ ಮಾಡಿ. 20 ಇರೋದು 23 ಆಯಿತು. 23 ಆಯಿತು. ನೆಕ್ಸ್ಟು 20 ಇರೋದು ವಾ ಇದು ಎಷ್ಟಾಗುತ್ತೆ? 400 ಆಗುತ್ತೆ. 400 ನಾವೆಲ್ಲ ಎಷ್ಟು ಕೊಟ್ಟಿದ್ದಾರೆ? 1800 2 0 2 0 ಆಯಿತು. 17 ಆಯಿತು. ಇದು ಸಮೇತ 529 ಇಂಟು 17 ಹಂಗೆ ಆಗುತ್ತೆ. ನೆಕ್ಸ್ಟ್ ಪಿ ಇಸ್ ಎನಿ ಪಾಯಿಂಟ್ ಇನ್ಸೈಡ್ ದ ರೆಕ್ಟ್ಯಾಂಗಲ್ ಎ ಬಿ ಸಿ ಡಿ. ನಾವು ನಿನ್ನೆ ಮಾಡಿಸಿದ್ದೀವಿ ನೋಡಿ ಈ ಕ್ವಶನ್.
ಜಿಯೋಮೆಟ್ರಿಯಲ್ಲಿ ಮಾಡಿಸ್ತೀವೋ ಇಲ್ವಾ? ಪಿ ಎ ಇಸ್ ಈಕ್ವಲ್ ಟು 98 ಬ್ರಿಟಿಷ್ ಫ್ಲಾಗ್ ಥಿಯರಮ್, ಓಕೆನಾ? ಪಿ ಬಿ ಇಸ್ ಈಕ್ವಲ್ ಟು 91, ಪಿ ಸಿ ಇಸ್ ಈಕ್ವಲ್ ಟು 21, ಪಿ ಡಿ ಎಷ್ಟು ಅಂತ ಕೇಳಿದ್ದಾರೆ. ನಿನ್ನೆನೇ ಮಾಡಿಸಿದ್ದೀವಿ ಅಲ್ವಾ? ಏನಾಗುತ್ತೆ ಬ್ರಿಟಿಷ್ ಫ್ಲಾಗ್ ಥಿಯರಮು? ಪಿ ಎ ಸ್ಕ್ವೇರ್ ಪಿ ಬಿ ಸ್ಕ್ವೇರ್ ಪ್ಲಸ್ ಪಿ ಡಿ ಸ್ಕ್ವೇರ್. ಪಿ ಎ ಸ್ಕ್ವೇರ್ ಎಷ್ಟಪ್ಪ? 98 ಸ್ಕ್ವೇರ್ ಪ್ಲಸ್ ಪಿ ಸಿ ಸ್ಕ್ವೇರ್ ಎಷ್ಟು? 21 ಸ್ಕ್ವೇರ್. ಪಿ ಬಿ ಸ್ಕ್ವೇರ್ ಎಷ್ಟು? 91 ಸ್ಕ್ವೇರ್. ಪಿ ಡಿ ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕು ಅಲ್ವಾ? ಸೊ ಈಗ ಈ ಕಡೆ ಬಂದರೆ 98 ಸ್ಕ್ವೇರ್ 91 ಸ್ಕ್ವೇರ್ ಪ್ಲಸ್ 21 ಸ್ಕ್ವೇರ್ ಆಗುತ್ತೆ ಅಲ್ವಾ? ಸೊ ಯೂನಿಟ್ ಡಿಜಿಟ್ ಮಾಡೋಣ ಅಂದರೆ 1 ಅಲ್ಲಿ 1 ಹೋದರೆ 0 ಆಗುತ್ತೆ. 98 ಸ್ಕ್ವೇರು ಈ 4 ಆಗುತ್ತೆ. 2 ಸ್ಕ್ವೇರ್ 4, 8 ಸ್ಕ್ವೇರ್ 4. ಸೊ 2 ಆಪ್ಷನ್ ಆಯಿತು. ಸೊ ಹಾಗಾಗಿ ನಾವು ಪೂರ್ತಿ ಮಾಡಲಿ. ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಇದೆ. ಹಾಗಾದರೆ ಇದನ್ನೇನು ಮಾಡ್ಬೋದು? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಮಾಡ್ಬೋದು. ಎ ಮೈನಸ್ ಬಿ ಮಾಡಿದ್ರೆ 7 ಆಯಿತು. ಎ ಪ್ಲಸ್ ಬಿ ಮಾಡಿದ್ರೆ 189 ಆಯಿತು. ಪ್ಲಸ್ 21 ಸ್ಕ್ವೇರ್ ಎಷ್ಟು? 441. ಹಾಂ, ಇದೇನಾಯಿತು? 63 ಆಯಿತು. 6 ಇಲ್ಲೋಯಿತು. 8 7 ಜಾ 56 ಪ್ಲಸ್ 6 62 ಆಯಿತು. 6 ಇಲ್ಲಾಯಿತು. 39. 441 ಆಯಿತು. 4 ಆಯಿತು. 6 ಆಯಿತು. 6 ಆಯಿತು. ಕ್ಲಿಯರ್? ಇಲ್ಲಿ ನೋಡಿ 40 ಸ್ಕ್ವೇರ್ 1600. ಸೊ ಇದೇನು 40 ಸ್ಕ್ವೇರ್ಗಿಂತ ಜಾಸ್ತಿ ಇದೆ. ಸೊ ಆನ್ಸರ್ ಏನು ಇದೆ? ಕ್ಲಿಯರ್? ಸೊ 40ಗಿಂತ ಜಾಸ್ತಿ ಇದೆ ಇದು. ಹಾಂ, ಇದನ್ನ HW ಮಾಡಿ ಈ ಒಂದು ಪ್ರಶ್ನೆನ. ಕ್ಲಿಯರ್? ಮಾಡಲೇಬೇಕು. ನೆಕ್ಸ್ಟ್ ನೋಡಿ, ಸಿಂಬಲ್ ಕೊಟ್ಟಿದ್ದಾರೆ. ಏರಿಯಾ ಅನ್ಕೊಳ್ಳಿ, ಆರ್ ಏನಾದರೂ ಅನ್ಕೊಳ್ಳಿ, ಓಕೆನಾ? ಟ್ರಯಾಂಗಲ್ ಅನ್ಕೊಳ್ಳಿ, ಓಕೆನಾ? ಟ್ರಯಾಂಗಲ್ ಇಂಟು 2.2 ಪ್ಲಸ್ 0.33 ಇಂಟು 3/4 ಮೈನಸ್ 1/20 ಇಂಟು 0.55 is equal to 0.9. ದೆನ್ ದ ವ್ಯಾಲ್ಯೂ ಆಫ್ ಏರಿಯಾ. ಆರ್ ಒಂದು ಸಿಂಬಲ್ ಅನ್ಕೊಳ್ಳಿ, ಎಕ್ಸ್ ಅನ್ಕೊಳ್ಳಿ. ಇನ್ನೊಂದರಲ್ಲಿ ಇನ್ನೊಂದು ಥರ ಕೊಟ್ಟಿದ್ರು, ಹಾಗಾಗಿ ಎಕ್ಸ್ ಅಂತಾನೆ ತಗೊಳ್ಳಿ. ಕ್ಲಿಯರ್? ನೋಡಿ ಈ ಥರ ಕೊಟ್ಟಿದ್ದಾರೆ, ನಾವು ಫೈಂಡ್ ಔಟ್ ಮಾಡೋದು. 2.2 ನಾವು ಏನಂತ ಬರೀಬೋದು? ಒಂದು ಕೆಲಸ ಮಾಡಿ, ಇಲ್ಲೇ 9 ಜಾ 3 ಜಾ 7 2 ಜಾ ಹಿಂಗಾದರೂ ಮಾಡಿ. ಓಕೆನಾ? 0.9 0.5 ಈ ಥರ ಬರುತ್ತೆ. ಇದು ನಾವು ಈ ಥರ ಆದರೂ ಮಾಡಿ. ಆರ್ ಇಲ್ಲ ಸರ್ ನಾವು ಕಾಮನ್ ಆಗಿ ಮಾಡ್ತೀವಿ ಅಂದರೆ ಕಾಮನ್ ಆಗಿ ನೋಡಿ ಈಸಿಯಾಗಿ ಬರುತ್ತೆ. ಕಾಮನ್ ಆಗಿ ಇನ್ನೂ ಈಸಿಯಾಗಿ ಮಾಡ್ಬೋದು. 22 ಡಿವೈಡೆಡ್ ಬೈ 100 ಮಾಡ್ಕೊಳ್ಳಿ. 33 ಡಿವೈಡೆಡ್ ಬೈ 100 3/4 ಮೈನಸ್ 1/20 ಡಿವೈಡೆಡ್ ಬೈ 100 99 ಡಿವೈಡೆಡ್ ಬೈ 100 ಅಲ್ವೇನಪ್ಪ? 11 9 ಜಾ 11 5 ಜಾ 3 ಜಾ 11 2 ಜಾ. ಹಾಂ, ಕ್ಲಿಯರ್? ನೆಕ್ಸ್ಟ್ 100 ಹೋಯ್ತು, 100 ಹೋಯ್ತು, 100 ಹೋಯ್ತು, 100 ಹೋಯ್ತು, ಅದೇ ಬರುತ್ತೆ. 5 1 ಜಾ 5 4 ಜಾ. ಇದು 220 20 ಜಾ 20 ಪ್ಲಸ್ 9/4 ಮೈನಸ್ 1/4 ಈಕ್ವಲ್ ಟು 9. ಕ್ಲಿಯರ್? ಸೊ ಇದು 9ಅಲ್ಲಿ 1 ಆದರೆ 8/4 ಆಗುತ್ತೆ, ಅಂದರೆ 2 ಆಯಿತು. ಕ್ಲಿಯರ್? 2 ಆಯಿತು. 2 ಆ ಕಡೆ ಹೋದರೆ 9ಅಲ್ಲಿ 2 ಹೋದರೆ 7 ಆಯಿತು. ಓಕೆನಾ? 20 ಈ ಕಡೆ ಬಂದರೆ ಕೆಳಗಡೆ ಆಯಿತು. ಸೊ 7/20 ಅಂದರೆ ಎಷ್ಟು? 0.3. ಪಾಯಿಂಟ್. ಓಕೆನಾ? ನೆಕ್ಸ್ಟ್ ಕ್ವಶನ್. tan theta is equal to 12/5. tan theta ಅಂದ್ರೇನು? P/B. ನಮಗೇನು ಬೇಕು? sec theta. sec theta ಅಂದ್ರೇನು? B/.
ಇಲ್ಲೇ 5 ಇದೆ ಸರಿ. ಎಚ್ ಬೈ ಎಷ್ಟು 13 ಕೆಳಗಡೆ 13 ಬರಬೇಕು. 2 ಆಪ್ಷನ್ ಆಯ್ತು. ಇನ್ನು ಬಿ ಅಂದರೆ 5 ಕ್ಲಿಯರ್. ನೆಕ್ಸ್ಟು 1/20 ಇದು ವಾಟ್ ಪರ್ಸೆಂಟೇಜ್ ಆಫ್ 10/40 ಅಂತಿದೆ. ಈ ಕ್ವಶನ್ಸ್ ತುಂಬ ಮಾಡಿದ್ವಿ. 40% ಬೇಕಂದ್ರೆ ಇಂಟು ಈ 40 ಮೇಲ್ಗಡೆ ಹೋಗುತ್ತೆ ಬೈ ಇಂಟು 10 ಇಂಟು 100 ಆಯಿತು. ಕ್ಲಿಯರ್. ಭುಜ 5 ಜ 5 1 ಜ 520 ಜ ಆನ್ಸರ್ ಎಷ್ಟು 20. ಕ್ಲಿಯರ್. ಎಷ್ಟು ಬೇಗ ಮುಗಿಸ್ಬೋದು ನೋಡಿ. ಕ್ಲಿಯರ್. ಸೊ ಒಂದೆರಡು ಕ್ವಶನ್ ಕಷ್ಟ ಇರುತ್ತೆ ಓಕೆನಾ. ತಲೆ ಕೆಡಿಸ್ಕೊಬೇಡಿ. ಇವತ್ತು ಪೆನ್ ಬೇರೆ ಕರೆಕ್ಟಾಗಿ ವರ್ಕ್ ಆಗಿಲ್ಲ, ಏನಾಯ್ತು ನೋಡಬೇಕು ಅಂತ. ಕ್ಲಿಯರ್. ಈ ಕ್ವಶನ್ನು ಮಾಡ್ಸೋಣ, ನೀವು ತಲೆ ಕೆಡಿಸ್ಕೊಬೇಡಿ. ಕ್ಲಿಯರ್. ನೆಕ್ಸ್ಟು ಇದು ಸ್ಪೀಡ್ದು ಗೊತ್ತಿರುತ್ತೆ, ಇದು ಮಾಡ್ಸೋಣ. ಕ್ಲಿಯರಾ. ಆಲ್ಮೋಸ್ಟ್ ನಮ್ಮ ಹುಡುಗರಿಗೆಲ್ಲ ಮಾಡಿರ್ತೀರ ಅಂತ ಅನ್ಕೊಂಡಿದ್ದೀನಿ. ಈ ಕ್ವಶನ್ ನಾವು ಮಾಡಿಸಿಲ್ಲ, ಬಟ್ ನೀವು ಮಾಡಿರ್ತೀರ ಡೆಫಿನೆಟ್ಲಿ. ನೋಡಿ, ಇದು ಮಾಡಿರಲ್ಲ, ಇದು ಮಾಡಿರ್ತೀರ, ಇದು ಮಾಡಿರ್ತೀರ, ಇದು ಮಾಡಿರ್ತೀರ. ನಿನ್ನೆನೇ ನಾವು ಹೇಳಿದ್ವಿ ಜಿಯೋಮೆಟ್ರಿಯಲ್ಲಿ ಇನ್ನೆಲ್ಲ ಮಾಡಿರ್ತೀವಿ ನೋಡಿ. ನಾವು ಇಷ್ಟು ಕ್ಲಾಸ್ ಮಾಡಿದ್ವಿ, ಇದರಲ್ಲಿ ನಾವು 20 ಎಬೋ ಈಸಿಯಾಗಿ ತೊಗೊತೀರ. ಇನ್ನು ಉಳಿದಿರುವಂಥ ಟಾಪಿಕ್ಸ್ನು ಡೆಫಿನೆಟ್ಲಿ ಮಾಡೇ ಮಾಡೋಣ ಓಕೆನಾ. ಸೊ ನೆಕ್ಸ್ಟು ನಾಡಿದ್ದು ಸಿಗೋಣ. ನಾಳೆ ಇಲ್ಲ ನಾಳೆ 5.6 ಟಾಪ್ 40 ಕ್ವಶನ್ಸ್ ಮಾಡೋಣ. ಡೆಫಿನೆಟ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. ಹಾಗಾಗಿ ಕ್ಲಿಯರ್. ಸೊ ಈ ಒಂದು ಕ್ಲಾಸ್ದು PDF ಬೇಕಂದ್ರೆ ದಯವಿಟ್ಟು ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಸಿಗುತ್ತೆ. ಹಾಗೂ ಯಾರೆಲ್ಲ ಈ ಒಂದು ಕ್ಲಾಸ್ ನೋಡಿದ್ರೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ರೂಪದಲ್ಲಿ ತಿಳಿಸಿ ಓಕೆನಾ. ಸೊ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್. ಥ್ಯಾಂಕ್ ಯು.